ಸುಪ್ರೀಂ ಕೋರ್ಟ್ CJ ಸೂರ್ಯಕಾಂತ್ ಅವರು ಯುವ ಪೀಳಿಗೆಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಕಾಕ್ರೋಚ್ ಇದ್ದಂಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಕಾಕ್ರೋಚ್ ಅಲ್ವಾ? ಸೊ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದೀವಿ, ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇದೀವಿ ಅಲ್ವಾ? ಸೊ ನಾವು ಕೂಡ ಕಾಕ್ರೋಚ್. ಓಕೆ, ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನು ಹೇಳೋದೇನಪ್ಪ ಅಂತಂದ್ರೆ ಸೂರ್ಯಕಾಂತ್ ಅವ್ರಿಗೆ, ಸರ್ ಇವತ್ತು ಯುವ ಪೀಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಏನೇನೋ ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಕೆಲಸ ಕಾರ್ಯ ಇಲ್ಲದೆ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತೆ RTI ಕಾರ್ಯಕರ್ತರ ತರ ವರ್ತನೆ ಮಾಡ್ತಾರೆ, ರೌಡಿಗಳ ತರ ವರ್ತನೆ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆಲ್ಲ ಕಾರಣ ರಾಜಕಾರಣಿಗಳು ಮತ್ತೆ ಈ ಸಿಸ್ಟಮ್ ಸರ್. ಅರ್ಥ ಆಯ್ತಾ? ಏನಕ್ಕೆ ಅಂತ ನಾನು ಹೇಳ್ತೀನಿ. ಒಬ್ಬ ಯುವಕ ಎಜುಕೇಶನ್ ಮಾಡಿ ಎಲ್ಲ ಮಾಡ್ಕೊಂಡ್ರು ಕೂಡ ಕೆಲ್ಸಕ್ಕೆ ಹೋದ್ರೆ ಕೆಲಸ ಸಿಗಲ್ಲ ಸರ್. ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಎಲ್ಲಿಂದ ತಗೊಂಡ್ಬರೋದು ಎಕ್ಸ್ಪೀರಿಯನ್ಸ್? ಕೆಲಸ ಕೊಟ್ರೆ ಅಲ್ವಾ ಎಕ್ಸ್ಪೀರಿಯನ್ಸ್ ಆಗೋದು ಅವನ್ಗೆ. ಬೇರೆ ಯಾರ್ದು ಬೇಡ ಸರ್, ನಂದೇ ತಗೊಳ್ಳಿ. ನಾನು ಎಜುಕೇಶನ್ ಮುಗಿಸಿ ಎಲ್ಲ ಆಗಿ ಕೆಲ್ಸಕ್ಕೆ ಅಂತ ಹೋದಾಗ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿದ್ರು. ಅವಾಗ ನನಗೆ ಎನ್ಕರೇಜ್ ಮಾಡಿದ್ರೆ ಬಹುಶಃ ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇರಲಿಲ್ಲ ಸರ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸರ್ ಈಗ 80s ಅಲ್ಲಿ ಯಾರು ಹುಟ್ಟಿದಾರಲ್ಲ, 80s ಕಿಡ್ ಇದಾರಲ್ಲ, ಅವ್ರು ಯಾವುದೋ ಏನೋ ಒಂದು ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇನ್ನು 2000 ಮೇಲೆ ಏನು ಹುಟ್ಟಿದಾರಲ್ಲ ಹುಡುಗ ಹುಡುಗಿಯರು, ಅವ್ರಿಗೆ ಒಂದು ಕ್ಲಿಯರಿಟಿ ಇದೆ. ಅವ್ರ ಕೈಯಲ್ಲೆಲ್ಲ ಮೊಬೈಲ್ ಇದೆ, TVs ಇದೆ. ಅವ್ರಿಗೆ ಏನ್ ಬೇಕೋ ಏನ್ ಬೇಡ ಮೊಬೈಲಲ್ಲಿ ನೋಡಿ ತಿಳ್ಕೊತಾರೆ. ಆದ್ರೆ ಈ 90s ಕಿಡ್ ಇದಾರಲ್ಲ ಸರ್, ತುಂಬಾ 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 ಕನ್ಫ್ಯೂಷನ್ ಅಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಈ 90s ಕಿಡ್ ನಾನು ಒಬ್ಬನೇ ಅಂತಲ್ಲ ಸರ್, ಪ್ರತಿಯೊಬ್ಬರಿಗೂ ಇದೇ ಸಮಸ್ಯೆ ಆಗ್ತಾ ಇರೋದು. ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ, ಎಜುಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರ ಅಪ್ಪ ಅಮ್ಮ ಓದಿಸೋ ಶಕ್ತಿ ಇರೋದಿಲ್ಲ, ಆದ್ರೂ ಹೆಂಗೋ ಓದ್ಕೋತಾರೆ. ಅಥವಾ ಅಪ್ಪ ಅಮ್ಮ ಓದಿಸಿದ್ರು ಕೂಡ ಅವ 90s ಕಿಡ್ ಅಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಎಜುಕೇಶನ್ ಪಡ್ಕೊಂಡ್ರು ಕೂಡ ನಾಳೆ ದಿವಸ ಕೆಲ್ಸಕ್ಕೆ ಅಂತ ಹೋದ್ರೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ ಸರ್. ಎಲ್ಲಿಂದ ತಗೊಂಡ್ಬರೋದು ಎಕ್ಸ್ಪೀರಿಯನ್ಸ್? ಒಬ್ಬ ಹಳ್ಳಿ ಹುಡುಗ ಸರ್, ಹಳ್ಳಿ ಹುಡುಗ ಕಷ್ಟಪಟ್ಟು ಓದಿ ಬಂದು ಇವತ್ತು ಬೆಂಗಳೂರಲ್ಲಿ ಕೆಲಸ ತಗೋಬೇಕು ಮಾಡಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ಗಿಂತ ಮುಂಚೆ ಇಂಟರ್ವ್ಯೂ ಮಾಡ್ತಾರೆ ಸರ್. ಒಬ್ಬ ಹಳ್ಳಿ ಹುಡುಗ ಕೆಲ್ಸಕ್ಕಂತ ಹೋದಾಗ ಇಂಟರ್ವ್ಯೂ ಕೊಟ್ಟಾಗ ಏನಂತ ಉತ್ತರ ಕೊಡ್ತಾನೆ, ಏನಂತ ಆನ್ಸರ್ ಮಾಡ್ತಾನೆ? ಅವನಿಗೆ ಇಂಟರ್ವ್ಯೂ ಅಂತ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ನನಗೆ ಅನುಭವ ಆಗಿದೆ ಸರ್. ನಾನು ಒಬ್ಬ ಹಳ್ಳಿ ಹುಡುಗನೇ, ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥ ನಾನು ಸಡನ್ಲಿ ಬಂದು ಬೆಂಗಳೂರಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರ್ಕೋತೀನಿ. ಇದೇ ನಮ್ಮ ಮಲ್ಲೇಶ್ವರಮಲ್ಲಿ ಇರ್ತಕ್ಕಂಥ ನವರಸ ನಾಯಕ ಜಗ್ಗೇಶ್ ಅವರ ಸ್ಕೂಲಲ್ಲಿ ಸೇರ್ಕೋತೀನಿ, ಡೆಕ್ಕನ್ ಇಂಗ್ಲಿಷ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ಸರ್. ನಾನು ಹೋದ್ರೂ ಕೂಡ ನಿಮ್ಗೊಂದು ಹೇಳ್ತೀನಿ ಸರ್, ಆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿಸಿದಾಗ ನನ್ನ ಮೈಂಡ್ ಎಷ್ಟು ಕೊಲ್ಯಾಪ್ಸ್ ಆಗ್ಬಿಟ್ಟಿತ್ತು ಅಂತಂದ್ರೆ, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಾನು ಗೋಡೆ ನೋಡಿ ನಗ್ತಾ ಇದ್ದೆ ಸರ್. ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಸೊ ಹಾಗೋ ಹೀಗೋ ಮಾಡಿ ಏನೋ ಮಾಡ್ಕೊಂಡು ಎಜುಕೇಶನ್ ಪಡ್ಕೊಂಡು ನಮ್ಮ ತಾಯಿ ಕಷ್ಟಪಟ್ಟು ನನಗೆ ಓದಿಸಿ ಎಲ್ಲ ಮಾಡಿದ್ರು ಕೂಡ ನನಗೆ ಇವತ್ತು ಕೆಲಸ ಸಿಕ್ಕಿಲ್ಲ ಸರ್. ಕಾರಣ ಏನು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ಟರೆ ಅಲ್ವಾ ಸರ್ ಎಕ್ಸ್ಪೀರಿಯನ್ಸ್ ಬರೋದು? ನಾನು ಬೇರೆ ಕಂಪನಿಯಲ್ಲಿ ಈ ಮಾಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಗಿಫ್ಟ್ ರ್ಯಾಪಿಂಗ್ ಕೆಲಸ ಮಾಡಿದ್ದೀನಿ, ಕಾಲೇಜ್ ಹೋಗ್ತಾ ಇದೆ ಬರ್ತಾ ಇದೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೆ ಸರ್. ನಾನು 4,000 ರೂಪಾಯಿ ಕೆಲಸ ಮಾಡಿದ್ದೀನಿ ಸರ್, ಪಾರ್ಟ್ ಟೈಮ್ ಆಗಿ. ಫಸ್ಟ್ ನನ್ನ ಸಂಬಳ ತೊಗೊಂಡಿರೋದು 4,000 ರೂಪಾಯಿಗೆ. ಅರ್ಥ ಆಯ್ತಾ? ಆ 4,000 ರೂಪಾಯಿ ನನ್ನ ಖರ್ಚು ವೆಚ್ಚ ಆಗ್ತಾ ಇತ್ತು. ಕೆಲವೊಂದ್ಸತಿ ನಾನು ನಡ್ಕೊಂಡು ಹೋಗಿದ್ದೀನಿ, ಸೈಕಲಲ್ಲಿ ಹೋಗಿದ್ದೀನಿ. ಅವಾಗ ಏರ್ಪೋರ್ಟ್ ಅಂತ ಬರ್ತಾ ಇತ್ತು, ಕಿವಿಗೆ ಹಾಕೊಂಡು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೆ. ಆಗ ಕಾಲ ಹಂಗಿತ್ತು. ಇವಾಗಿನ ಮಕ್ಕಳಿಗೆ ಬಿಡಿ, ಪ್ರತಿಯೊಂದು ಇದೆ. ಇಂಟರ್ವ್ಯೂ ಅಂದ್ರೆ ಏನು, ಡ್ರೆಸ್ಸಿಂಗ್ ಕೋಡ್ ಅಂದ್ರೆ ಹೆಂಗು, ಏನು, ಹೇಗಿರ್ಬೇಕು, ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಎಲ್ಲದನ್ನು ಗೊತ್ತಿದೆ ಸರ್. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕಾಕ್ರೋಚ್ಗಳ ಸರ್. ನಿಜವಾದ ಹೋರಾಟಗಾರರು ಅವರು. ಅವ್ರು ಕಾಮಿಡಿ ರೂಪದಲ್ಲಿ ಹೇಳ್ತಾರೆ, ಸೀರಿಯಸ್ ಆಗಿ ಹೇಳ್ತಾರೆ, ಬೈದು ಹೇಳ್ತಾರೆ, ಇನ್ಫಾರ್ಮೇಶನ್ ಆಗಿ ಹೇಳ್ತಾರೆ ಸರ್. ನಿಜವಾದ ಹೋರಾಟಗಾರರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಮಾತಾಡ್ತಾ ಇದಾರಲ್ಲ, ನಿಜವಾದ ಹೋರಾಟಗಾರರು, ಯುವ ಜನತೆಯರು. ಅವ್ರಿಗೆ ಬೇರೆ ಪ್ಲಾಟ್ಫಾರ್ಮ್ ಇಲ್ಲ ಸರ್. ಇವತ್ತು ಬನ್ನಿ ಸರ್, ನಾನು ತೋರಿಸ್ತೀನಿ. ಎಷ್ಟೋ ಜನ ಎಜುಕೇಟೆಡ್ ಇವತ್ತು ಹೋಟೆಲ್, ಬೀದಿ ಬದಿಯಲ್ಲಿ ಹೋಟೆಲ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಓಲಾ ಊಬರ್ ಅಲ್ಲಿ. ಯಾಕೆ ಸರ್? ಅಲ್ವಾ ಸರ್? ತಪ್ಪಾಗಿ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಕ್ಷಮೆ ಯಾಚಿಸಿ ಸರ್. ಒಂದ್ ವಿಷಯ ಹೇಳ್ತೀನಿ ಸರ್, ಈ ದೇಶದ ಯುವ ಜನತೆ ಇದೆಯಲ್ಲ, ಈ ಹುಡುಗ ಹುಡುಗಿ ಎಲ್ಲ ಇದಾರಲ್ಲ, ಎಲ್ಲ ಸೇರ್ಕೊಂಡು ಜಾತಿ ಭೇದ ಭಾವ, ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಸರ್ ಇಡೀ ಸಿಸ್ಟಮ್ಮೇ ಅಲ್ಲಾಡೋಗುತ್ತೆ ಸರ್. ಇಡೀ ಸಿಸ್ಟಮ್ಮೇ ಅಲ್ಲಾಡೋಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಸರ್, ನೀವು ನೆನ್ನೆ ಇಲ್ಲ ಮೊನ್ನೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗೆ ಒಬ್ಬ ಯುವಕ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ.
ನಿನ್ನೆ ಅಷ್ಟೊತ್ತಿಗೆ ಅದಕ್ಕೆ 1,60,000 ಫಾಲೋವರ್ಸ್ ಬಂದಿರ್ತಾರೆ. ಆದರೆ ಇವತ್ತು 8.8 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ದಿಸ್ ಈಸ್ ದಿ ಪವರ್ ಆಫ್ ಯೂತ್ ಸರ್. ಅರ್ಥ ಆಯ್ತಾ? ದಯವಿಟ್ಟು ಆ ಥರ ಕಡೆಗಣಿಸ್ಬೇಡಿ. ಬದಲಾಗಿ ರಾಜಕಾರಣಿಗಳನ್ನ ಬದಲಾಯಿಸುವಂಥ ವ್ಯವಸ್ಥೆ, ತಾಕತ್ತು, ಪ್ರಶ್ನೆ ಮಾಡುವಂಥ ತಾಕತ್ತು ಯುವ ಜನತೆಗಿದೆ, ನಮಗಿದೆ. ನಾವು ಪ್ರಶ್ನೆ ಮಾಡ್ತೀವಿ. ಅರ್ಥ ಆಯ್ತಾ ಸರ್? ಇದನ್ನ ಪ್ರಶ್ನೆ ಮಾಡ್ತಿರೋರಿಗೆ ನೀವು ಕಾಕ್ರೋಚ್ ಅಂತ ಕರೆದ್ರೆ ಪರವಾಗಿಲ್ಲ ಸರ್, ನಾವು ಕಾಕ್ರೋಚ್ ಆಗೇ ಇರ್ತೀವಿ. ಸರ್, ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ಎಷ್ಟೋ ಜನ ಹುಡುಗರು ಇದ್ದಾರಲ್ಲ, ಯುವಕರು ಇದ್ದಾರಲ್ಲ, ಎಜುಕೇಶನ್ ಪಡ್ಕೊಂಡಿದ್ರು ಕೂಡ ಅವ್ರಿಗೆ ಕೆಲಸ ಇಲ್ಲ ಸರ್. ಕೆಲ್ಸಕ್ಕಂತ ಅಲಿತಾ ಇದ್ದಾರೆ. ಅವ್ರ ಲೈಫಲ್ಲಿ ಸೆಟ್ಲ್ ಆಗಕ್ಕಾಗಿಲ್ಲ, ಒಂದು ಒಳ್ಳೆ ಕೆಲಸ ಸಿಕ್ಕಿಲ್ಲ. ಒಂದ್ ಕಡೆ ಫ್ಯಾಮಿಲಿ ಪ್ರೆಷರು, ಅಪ್ಪ ಅಮ್ಮನಂತೂ ಏನೂ ಗೊತ್ತಿರಲ್ಲ. ಆ ಮಗ ಹೊರಗಡೆ ಹೋಗಿ ಮನೆಗೆ ಬಂದ್ರೆ ಸಾಕು ಸರ್, ಬೈತಾರೆ. ನೀನೊಬ್ಬ ಮಗನ ಆಯ್ತು, ನೀನ್ ಹಂಗ, ನೀನ್ ಹಿಂಗ, ನಿನಗೆ ಅದಕ್ಕೇನೆ ಕಷ್ಟಪಟ್ಟು ಓದಿಸಿರೋದ, ನೀನು ಓದಿದೀಯಾ ಬಿಟ್ಟಿದೀಯಾ, ಏನ್ ಮಾಡ್ತಿದೀಯಾ, ಆ ಮಗನ್ ನೋಡ್ಕಲಿ, ಇವ್ರ ಮಕ್ಕಳನ್ನ ನೋಡ್ಕಲಿ, ಅವ್ರು ಸೆಟ್ಲ್ ಆಗಿದ್ದಾರೆ, ಇವ್ರು ಸೆಟ್ಲ್ ಆಗಿದ್ದಾರೆ ಅಂತ ತನ್ನ ಹುಟ್ಟಿಸಿದ ಮಕ್ಕಳನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಇವತ್ತು ತಂದೆ ತಾಯಿಗಳು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಹೊರಗಡೆ ನಾವೇನೋ ಓದಿಸ್ಬಿಟ್ಟಿದೀವಿ. ತಂದೆ ತಾಯಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ನಾವು ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಬಿಟ್ಟಿದೀವಿ, ಆದ್ರೆ ಇವನ್ಗೆ ದಿಮಾಕು ತಿಕ್ಕಾಗಂಚಲಿ, ಇವನ್ ಕೆಲ್ಸಕ್ಕೆ ಹೋಗಲ್ಲ, ಇವನ್ ಕೆಲಸ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ತಂದೆ ತಾಯಿ ಗೊತ್ತಿಲ್ಲ ಸರ್, ಹೊರಗಡೆ ಎಷ್ಟು ರಾಜಕೀಯ ನಡೀತಾ ಇದೆ. ಕೆಲ್ಸಕ್ಕೆ ಹೋದ್ರೆ ಅವ್ನ ಎಜುಕೇಶನ್ ಪರ್ಪಸ್ಗೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಮಾಡಲ್ಲ, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಏನೇನೋ ಕೇಳ್ತಾರೆ ಅನ್ನೋದು ಪಾಪ ತಂದೆ ತಾಯಿ ಗೊತ್ತಿಲ್ಲ ಸರ್. ಅವ್ನ ಇಂಟರ್ವ್ಯೂದಲ್ಲಿ ರಿಜೆಕ್ಟ್ ಆಗ್ತಾನೆ. ಅವ್ನ ಇಂಟರ್ವ್ಯೂ ಅಂದ್ರೆ ಏನು ಅಂತಾನೆ ಅವನಿಗೆ ಗೊತ್ತಿಲ್ಲ. ಅವನಿಗೆ ಇತ್ಲ ಕಡೆ ಕೆಲಸ ಸಿಕ್ಕಿಲ್ಲ ಅನ್ನೋ ಬೇಜಾರದಲ್ಲಿ ಅವನು ಬಂದಿರ್ತಾನೆ ಮನೆಗೆ. ಸಾಂತ್ವನ ಹೇಳಬೇಕು, ಸಮಾಧಾನ ಹೇಳಬೇಕು ತಂದೆ ತಾಯಿ ಆದವರು. ಆದ್ರೆ ತಂದೆ ತಾಯಿಯವರು ಬೈತಾರೆ. ನೋಡು, ಆ ಮಗನ್ ನೋಡ್ಕಲಿ, ಈ ಮಕ್ಳನ್ನ ನೋಡ್ಕಲಿ, ಅವ್ರು ಸೆಟ್ಲ್ ಆಗಿದ್ದಾರೆ, ಇವ್ರು ಸೆಟ್ಲ್ ಆಗಿದ್ದಾರೆ, ಅವ್ರು ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಅವನು ಒಳ್ಳೆ ಸಂಬಳ ತಗೊಂಡ್ ಬರ್ತಾ ಇದ್ದಾನೆ ಅಂತ ತೇಜೋವಧೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಸರ್ ತಂದೆ ತಾಯಿಗಳು. ಆ ನೋವು ಯಾರ ಹತ್ರ ಹೇಳ್ಕೋಬೇಕು? ಆ ನೋವು ಯಾರ ಹತ್ರ ಹೇಳ್ಕೋಬೇಕು ಸರ್? ಕಾಕ್ರೋಚ್ ಅಂತ ನೀವು ಕರಿತೀರಲ್ಲ, ಅರ್ಥ ಆಗ್ತಾ ಇಲ್ಲ. ಈ ಫ್ರಸ್ಟ್ರೇಷನ್ ಅಲ್ಲಿ ಒಂದ್ ಕಡೆ ಕೆಲಸ ಇಲ್ಲ, ಒಂದ್ ಕಡೆ ತಂದೆ ತಾಯಿಗಳು ಬೈತಾ ಇದ್ದಾರೆ, ಒಂದ್ ಕಡೆ ಫ್ಯಾಮಿಲಿಲಿ ಅವಮಾನ, ಏನು ದುಡಿತಾ ಇಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಸರ್, ಓದಿಸಿದೀವಿ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಬೈತಾ ಇದ್ದಾರಲ್ಲ. ಯಾವತ್ತಾದ್ರೂ ತಂದೆ ತಾಯಿಗಳು ಅವನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಗುರುತಿಸಿ ಅವನಿಗೆ ಸಪೋರ್ಟ್ ಮಾಡಿದಾರ ಸರ್? ಅದನ್ನು ಮಾಡಲ್ಲ. ಯಾಕಂದ್ರೆ ಅವ್ನು ಪ್ರೂವ್ ಮಾಡ್ಕೊಂಡಿರಲ್ಲ ಲೈಫಲ್ಲಿ. ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಅವನಿಗೆ ಗೊತ್ತಿರಲ್ಲ. ಏನಪ್ಪ ಇಷ್ಟೆಲ್ಲ ಓದಿದ್ರು ಕೂಡ ನನಗೇನು ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ ಅವನ್ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾನೆ. ಏನ್ ಮಾಡ್ಬೇಕು ಸರ್? ಅವಾಗ ಆಟೋಮೆಟಿಕ್ ಆಗಿ ಆ ಹುಡುಗನ್ಗೆ ಧೈರ್ಯ ಬರುತ್ತೆ. ಇಲ್ಲ ಕಣಯ್ಯ, ನಾನು ಏನೋ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಬರುತ್ತೆ. ಅವಾಗ್ಲೇ ಇವೆಲ್ಲ ನೀವು ನೋಡ್ತಾ ಇರೋದು ಇವತ್ತು ಸೋಷಿಯಲ್ ಮೀಡಿಯಾಗಳು ನೀವೇನೇನ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಕಾರಣ ಇದೆ. ಒಂದು ಕಡೆ ತಂದೆ ತಾಯಿಗಳ ಬೈಗುಳ, ಒಂದು ಕಡೆ ಕೆಲಸ ಸಿಗಲ್ಲ, ರಾಜಕೀಯ, ತಮ್ಮಗ್ ಬೇಕಾಗಿರೋರ್ನೇ ಸೇರಿಸ್ಕೋತಾರೆ, ಇಂಗ್ಲಿಷ್ ಬೇಕು ಅಂತಾರೆ. ಪಾಪ ಅವ್ನು ಓದ್ಕೊಂಡ್ ಬಂದಿರೋದೇ ಕನ್ನಡ ಮೀಡಿಯಂ ಅಲ್ಲಿ. ಇಂಟರ್ವ್ಯೂ ಮಾಡ್ತಾರ, ಅವ್ನ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಮಾಡಲ್ಲ, ಬೇಡ್ದಿರೋದೆಲ್ಲ ಇಂಟರ್ವ್ಯೂ ಮಾಡ್ತಾರೆ. ಬಕೆಟ್ ಹಿಡಿಬೇಕು, ಇದೆಲ್ಲ 90s ಕಿಡ್ಡಿಗೆ ಮಾಡಕ್ ಬರಲ್ಲ ಸರ್. ಅರ್ಥ ಆಯ್ತಾ? ಪ್ರತಿಯೊಬ್ಬ ಹುಡುಗರಿಗೂ ಹುಡುಗಿಯರಿಗೂ ತನ್ನ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು, ಸಾಕ್ಬೇಕು ಅನ್ನೋದು ಬಹಳ ಆಸೆ, ಕನಸುಗಳು ಕಟ್ಕೊಂಡಿರ್ತಾರೆ ಸರ್. ಆದ್ರೆ ಅವರಿಗೆ ಕೆಲಸನೇ ಸಿಗ್ತಾ ಇಲ್ಲ. ಏನ್ ಮಾಡೋದು? ಇದನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಇವತ್ತು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಮತ್ತೆ ತಂದೆ ತಾಯಿಗಳಿಗೆ ನಾನು ಹೇಳೋದಿಷ್ಟೇ, ತನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತೀರ, ನಿಮ್ಮ ಬಗ್ಗೆ ನನ್ಗೇನೋ ಆಕ್ಷೇಪಣೆ ಇಲ್ಲ. ನೀವು ಓದಿಸಿರ್ತೀರ, ಪ್ರತಿಯೊಂದನ್ನು ತನು ಮನ ಧನ ಪ್ರತಿಯೊಂದು ತ್ಯಾಗ ಮಾಡಿ ನೀವು ಮಕ್ಕಳನ್ನ ಓದಿಸಿರ್ತೀರ. ಅವನು ಓದಿರ್ತಾನೆ, ಆದ್ರೆ ಕೆಲಸ ಸಿಕ್ಕಿರಲ್ಲ. ಹೊರಗಡೆ ಅದಕ್ಕೆ ನಾನಾ ಕಾರಣಗಳಿರ್ತವೆ. ಯಾರ ಹತ್ರ ಹೇಳ್ಕೋಬೇಕು? ಅವನು ತಂದೆ ತಾಯಿ ಹತ್ರ ಹೇಳ್ಕೊಂಡ್ರೆ ಬೇಜಾರಾಗ್ತಾರೆ ಅನ್ನೋ ಕಾರಣದಿಂದ ಎಷ್ಟೋ ವಿಷಯಗಳು ತಂದೆ ತಾಯಿಗಳ ಹತ್ರ ಮಕ್ಕಳು ಮುಚ್ಚಿರ್ತಾರೆ. ಅದ್ರ ಬದಲಾಗಿ ನೋಡು, ನೀನು ಅವನ್ನ ನೋಡ್ಕಲಿ, ನೋಡು ನೀನು ಇವನ್ನ ನೋಡ್ಕಲಿ ಅನ್ನೋದ್ರ ಬದಲು ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ, ನಿನಗೇನ್ ಆಸೆ ಇದೆ, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ, ನೀನ್ ಅದನ್ನ ಮಾಡು, ಅದ್ರಲ್ಲಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೆಗ್ಲು ಮೇಲೆ ಒಂದು ಕೈ ಹಿಡಿ ನೋಡಿ. ಅವಾಗ ನಿಮ್ ಮಕ್ಳುಗಳು ಯಾರು ಹಿಡಿಯಕ್ಕಾಗಲ್ಲ, ಆ ಮಟ್ಟದಲ್ಲಿ ಬೆಳಿತಾರೆ.
ತಂದೆ ತಾಯಿಗಳಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ಕೋತೀನಿ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದಿದು ಯುವಕರಿಗೆ. ಒಂದ್ ಕಡೆ ತಂದೆ ತಾಯಿಗಳ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇನ್ನೊಂದ್ ಕಡೆ ಕೆಲಸ ಸಿಕ್ತಿಲ್ಲ ಅನ್ನೋ ಒತ್ತಡದಿಂದ ಅವನ್ ಬದುಕ್ತಾ ಇರ್ತಾನೆ. ಈ ಒತ್ತಡ ಮತ್ತೆ ತಂದೆ ತಾಯಿಗಳ ಬೈಗಳ ಮಧ್ಯದಲ್ಲಿ ತಮ್ಮ ತಮ್ಮ ಮಕ್ಕಳುಗಳನ್ನ ನೀವು ಕಳ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಅವಕಾಶ ಸಿಕ್ಕಿದೆ, ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ CJ ಸೂರ್ಯಕಾಂತ್ ಅವ್ರಿಗೆ. ಮತ್ತೆ ತಂದೆ ತಾಯಿಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಎಜುಕೇಶನ್ ಮಾಡಿದ್ರೇನೆ ಕೆಲಸ ಸಿಗುತ್ತೆ, ಅವ್ನ ಲೈಫಲ್ಲಿ ಸೆಟ್ಲ್ ಆಗುತ್ತೆ ಅನ್ನೋದು ತಪ್ಪು. ಎಜುಕೇಶನ್ ಇಲ್ದೇನೆ ಅವನಿಗೊಂದು ವಿಭಿನ್ನವಾದ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಗುರುತಿಸಿ ತಮ್ಮ ಮಕ್ಕಳಲ್ಲಿ ಇರುತ್ತೆ, ಅದಕ್ಕೆ ಎನ್ಕರೇಜ್ ಕೊಡಿ, ಅದ್ರಲ್ಲಿ ಮುಂದುವರಿಲಿ ಅವನು. ಅರ್ಥ ಆಯ್ತಾ? ಪ್ರತಿಯೊಬ್ರು ತಂದೆ ತಾಯಿಗೂ ಮೈಂಡ್ ಸೆಟ್ ಆಗಿರೋದೇನು ಗೊತ್ತಾ? ಮಕ್ಕಳು ಚೆನ್ನಾಗಿ ಓದ್ಬಿಟ್ರೆ ಅವ್ನು ಒಳ್ಳೆ ಎತ್ತರಕ್ಕೆ ಹೋಗ್ತಾನೆ ಅಂತ ಅಲ್ಲ. ಎಜುಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್. ಎಜುಕೇಶನ್ ಅನ್ನೋದು ಮನುಷ್ಯನ್ಗೆ ಬೇಕು, ಹಾಗಂತ ಅದೇ ಇಂಪಾರ್ಟೆಂಟ್ ಅಂತಲ್ಲ. ಅದನ್ನ ಮೀರಿದ್ದು ಅವ್ನು ಕೆಲಸ ಮಾಡ್ತಾನೆ. ಅರ್ಥ ಆಯ್ತಾ? ಎಜುಕೇಶನ್ ಅನ್ನೋದು ಅವನಿಗೊಂದು ಸರ್ಟಿಫಿಕೇಟ್ ಅಷ್ಟೇ. ಅದು ಕೆಲಸ ತಗೊಳ್ಳೋದಕ್ಕೆ, ಅವ್ನ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಆ ಸರ್ಟಿಫಿಕೇಟ್ ಎಜುಕೇಶನ್ ಕೆಲ್ಸಕ್ಕೆ ಬರಲ್ಲ ಅವನಿಗೆ. ಅಲ್ಲೇ ಆದ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಒತ್ತಡಗಳಿರ್ತವೆ, ಅವರೇ ಹೇಳ್ಕೊಡ್ತಾರೆ. ಅದ್ರ ಆಧಾರದ ಮೇಲೆ ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅವ್ನಿಗೆ ಎಜುಕೇಶನ್ ಬರಲ್ಲ. ಎಸ್ ಅಫ್ಕೋರ್ಸ್ ಬೇಕು ಎಜುಕೇಶನ್, ಬಟ್ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ದಿ ಲೈಫ್. ಅರ್ಥ ಆಯ್ತಾ? ಅದನ್ನ ಮೀರಿದು ಸಾಧನೆಗಳು ಮಾಡಿರೋರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಇವತ್ತು ನಾವು ಎಜುಕೇಶನ್ ತಗೊಂಡಿದೀವಿ, ಬಟ್ ಯೂಸ್ ಇಲ್ಲ ಅಲ್ವಾ? ಅರ್ಥ ಆಗ್ತಾ ಇಲ್ಲ ನನಗೆ. ಈ ಸಮಾಜ ಏನಕ್ಕೆ ಹಿಂಗಾಯ್ತು? ಯಾಕೆ ತಂದೆ ತಾಯಿಗಳು ಈ ತರ ವರ್ತಿಸ್ತಾ ಇದ್ದಾರೆ? ಯಾಕೆ ತಂದೆ ತಾಯಿಗಳು ತನ್ನ ಮಕ್ಕಳುಗಳ ಹತ್ರ ಈ ತರ ವರ್ತಿಸ್ತಾ ಇದ್ದಾರೆ? ಬೇರೆಯವ್ರನ್ನ ನಂಬ್ತಾರೆ, ತನ್ನ ಹುಟ್ಟಿಸಿದ ಮಕ್ಕಳನ್ನ ತಂದೆ ತಾಯಿಗಳು ನಂಬಲ್ಲ. ಯಾಕಂದ್ರೆ ಅವ್ನು ಪ್ರೂವ್ ಮಾಡ್ಕೊಂಡಿರಲ್ಲ, ಹಂಗಾಗಿ ನಂಬಲ್ಲ. ಯಾಕೆ ತಂದೆ ತಾಯಿಗಳು ಈ ತರ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಬೇರೆ ಮಕ್ಕಳನ್ನ ನೀವು ನಂಬ್ತೀರಾ? ತಾವು ಹುಟ್ಟಿಸಿರೋದು ಮಕ್ಕಳಿಗೆ ಯಾಕೆ ನಂಬೋದಿಲ್ಲ ನೀವು? ಅವ್ನು ಏನೋ ಅವ್ನು ಮಾಡ್ತೀನಿ ಅಂತ ತಕ್ಷಣ ನೀವು ನಂಬಲ್ಲ. ನೀ ಹಂಗ್ ಮಾಡ್ತೀಯಾ, ನಾವೇನ್ ನೋಡಿಲ್ವಾ ಅಂದ್ಬಿಟ್ಟು ಡಿಗ್ರೇಡ್ ಮಾಡ್ತಿರಲ್ಲ. ಯಾವತ್ತಾದ್ರೂ ನೀವು ಎಂಕರೇಜ್ ಕೊಟ್ಟಿದ್ದೀರಾ ಅವ್ರಿಗೆ? ನೀನ್ ಏನೋ ಮಾಡ್ತೀಯ ಕಣಯ್ಯ, ನೀನ್ ಮಾಡು, ನಾನು ಇದನ್ನ ಜೊತೆಲಿ, ಅದೇನಾಗುತ್ತೆ ಆಗ್ಲಿ ಕಣಯ್ಯ, ನೀನ್ ಮಾಡು ಅಂತ ನೀವು ಯಾವತ್ತಾದ್ರೂ ಸಪೋರ್ಟ್ ಮಾಡಿದ್ದೀರಾ? ಮಾಡು ನೋಡಿ, ನಿಮ್ಮ ಮಕ್ಕಳುಗಳು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಅರ್ಥ ಆಯ್ತಾ? ಸೊ ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಥ್ಯಾಂಕ್ ಯು.